TMR ಅಂತ ಬರ್ತಾ ಇದೆ ಆಂಧ್ರದಿಂದ. ಆ TMR ಟ್ರೂ ಮಿಲ್ ಅಂತ ಹೇಳ್ಬಿಟ್ಟದ್ರು. ಆ ಟ್ರೂ ಮಿಲ್ ತರಿಸಿ ನಾವು ಮೇಯಿಸ್ತಾ ಇದೀವಿ ಸರ್. ಅವೆಲ್ಲ ಮರಿಗಳು 2.5 ತಿಂಗಳಿಗೆ 3 ತಿಂಗಳ ಒಳಗೇನೆ ಮರಿ ಗ್ರೋತ್ ಆಗಿಬಿಡ್ತಾವ ಸರ್. ಸರ್ ಚೆನ್ನಾಗ್ ಮೇಯ್ತಾವ? ಒಳ್ಳೆ ಮೇವು ಸರ್ ಇದು. ಇದ್ರಲ್ಲೆಲ್ಲ ಮೇವು ಕಾಳು ಎಲ್ಲ ಮಿಕ್ಸ್ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ 7 kg ವೆಯ್ಟ್ ಇರೋ ಇವೆಲ್ಲ 28 kg 28 kg ಬರ್ತವೆ. ಇಲ್ಲಿ ಇವೆಲ್ಲ 30 kg ಬರ್ತಾ ಇದಾವೆ ಸರ್. ಇವೆಲ್ಲ 35 kg ಬರ್ತಿದಾವೆ. ಇವೆಲ್ಲ 35 kg ಬರ್ತವೆ. ಇವೆಲ್ಲ 35 kg ಬರ್ತಿದಾವೆ. ಈ ಕಡೆ ಇದ್ದೆಲ್ಲ ಇವು 40 kg ಅವರೇಜ್ ಬರ್ತಿದಾವೆ. 38 ರಿಂದ 40 ಇದೆ TMR ಅಂದ್ರೆ. ಟೋಟಲ್ ಎಷ್ಟು ಪ್ಯಾಕೆಟ್ ಇದಾವೆ ಸರ್? ಸರ್ ನನಗೆ ಒಂದು ಇದು ಕಡಿಮೆ ಸಿಗೋದಿಲ್ಲ ಸರ್. ಅವ್ರು 1 ಟನ್ ಅರ್ಧ ಟನ್ ಹಿಂಗೆಲ್ಲ ತರ ಕೊಡೋದಿಲ್ಲ. 50 ಬ್ಯಾಗ್ 100 ಬ್ಯಾಗ್ ಸಿಗೋದಿಲ್ಲ. ಇದೇನಿದ್ರು ಟೋಟಲ್ ಒಂದು ಗಾಡಿಗೆ 480 ಬ್ಯಾಗ್ ಬರುತ್ತೆ ಸರ್. ಒಂದು ಗಾಡಿಗೆ 480 ಬ್ಯಾಗ್. 480 ಬ್ಯಾಗ್ ಆರ್ಡರ್ ಹಾಕಿ. ನಮಸ್ತೆ. ನಮಸ್ಕಾರ ಸರ್. ಸರ್ ಒಂದ್ ಸ್ವಲ್ಪ ಕಿರು ಪರಿಚಯ ಮಾಡ್ಕೊತೀರಾ ಸರ್? ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ, ಒದ್ದಿಕೆರೆ ಗ್ರಾಮ ನಮ್ದು, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಬರುತ್ತೆ ಸರ್. ಒದ್ದಿಕೆರೆಗೆ ಹಿರಿಯೂರ್ ಹತ್ರ ಆಗುತ್ತಾ ಚಿತ್ರದುರ್ಗ ಹತ್ರ ಆಗುತ್ತೆ? ಸರ್ ನಮ್ಗೆ ಎರಡನ್ನೂ ಈಕ್ವಲ್ ಆಗುತ್ತೆ ಸರ್. ಹಿರಿಯೂರು ಇಲ್ಲಿಂದ 18 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗ 22 ಕಿಲೋಮೀಟರ್ ಆಗುತ್ತೆ. ಸರ್ ಈಗ ಟೋಟಲ್ ನಿಮ್ಮ ಹತ್ರ ಎಷ್ಟು ಮರಿಗಳನ್ನ ಸಾಕಿದೀರಾ? ಸರ್ ನಮ್ಮ ಹತ್ರ ಈಗ 100 ಮರಿ ಇದೆ ಸರ್. 100 ಮರಿನ ಯಾವ ಕೆಟಗರಿ ಸರ್ ಅವು? ಎಲ್ಲ ನಾಟಿ ಸರ್, ಇಲ್ಲೇ ಲೋಕಲ್ ಎಲ್ಲ ನಾಟಿ, ಇಲ್ಲೇ ನಮ್ಮ ಡೆಕ್ಕನಿ. ಡೆಕ್ಕನಿ ಸರ್. ಸರ್ ಎಲ್ಲ ಮರಿ ಜಾಸ್ತಿ ಎಲ್ಲ ಆಯ್ಕೆ ಮಾಡ್ಕೊಂಡ್ರಿ? ಸರ್ ನಾವು ಹಿರಿಯೂರು ಸಂತೆ ಮತ್ತೆ ಚಿತ್ರದುರ್ಗ ಸಂತೆ ಮತ್ತೆ ಶಿರೋ ಸಂತೆಯಲ್ಲಿ ಆಯ್ಕೆ ಮಾಡ್ಕೊಂತೀರಾ? ಸರ್ ಈಗ ಇವೆಲ್ಲ ಸಾಕಿರೋ ಎಷ್ಟು ತಿಂಗಳು ಮರಿ ಸರ್? ಇವೆಲ್ಲ ಒಂದು 4-4.5 ತಿಂಗಳು ಮರಿಗಳು ದೊಡ್ಡವ ತಂದಿದ್ವಿ. ಸ್ವಲ್ಪ ಒಳ್ಳೆ ಮರಿ ತಗೊಂಡಿದ್ವಿ ಸರ್. ಈಗ ಟೋಟಲ್ ಇವು ಕೇಜು ಸರ್? ಇವೆಲ್ಲ ಈಗ ಅವರೇಜ್ 27-28 ತೂಗ್ತಾ ಇದೆ ಸರ್. ಈ ಕಡೆ ಒಂದು 40 ಮರಿಗಳು, ಆ ಕಡೆವೆಲ್ಲ ನಾವೊಂದು 40 kg ಲೆಕ್ಕಾಚಾರಕ್ಕೆ ಬಂದಿದ್ದಾವೆ ಸರ್. 38 ರಿಂದ 40 kg ಬರ್ತದೆ. ಈ ಕಡೆ ಒಂದು 45 ಇದಾವ? ಇಲ್ಲ, ಇವು 28 ಹಂಗ್ ಬರ್ತಿದಾವೆ. ಇವು 28 kg ಬರ್ತವೆ. 30 ಅವರೇಜ್ ಬರುತ್ತೆ ಸರ್. ಅವು 40 ಮೇಲೆ. 40 ಮೇಲೆ ಅಂದ್ರೆ ಇನ್ನ ಯಾವ ಅಲ್ಲಿ ಕೆಡವಿಲ್ಲ ಸರ್, ಎಲ್ಲ ಮರಿ ಕುರಿ ಸರ್. ಈಗ ಟೋಟಲ್ 100 ಕೊಡವೆ ಇರೋದಾ? ಇವೆಲ್ಲ ಕೊಡವೆ ಸರ್. ತರೋದು ಕೊಡೋದು ಮಾಡ್ತೀವಿ. ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ಸರ್? ಸರ್ ಈಗ ವರ್ಷಕ್ಕೆ ಒಂದು 4 ಬ್ಯಾಚ್ ಮಾಡ್ತೀವಿ. ಇದು ಎಷ್ಟನೇ ಬ್ಯಾಚ್ ಸರ್ ಟೋಟಲ್? ಇದು 7ನೇ ಬ್ಯಾಚ್ ಸರ್. ಇದು 7ನೇ ಬ್ಯಾಚ್. ಫಸ್ಟ್ನೇ ಟೈಮ್ ವಿಡಿಯೋ ಮಾಡಿದ್ದು ಅದು ಆಲೆ 3ನೇ ಬ್ಯಾಚ್ ಸರ್. ಅದು 3ನೇ ಬ್ಯಾಚ್ ಸರ್. ಅದು ನೆಲದ ಮೇಲಿಂದ ತೆಗ್ದು ಈಗ ಅದೇ ಸ್ವಲ್ಪ ನಾವು ಆಲ್ಟ್ರೇಷನ್ ಮಾಡ್ಕೊಂಡಿವಿ. ನೆಲದ ಮೇಲೆ ಒಂದ್ ಸ್ವಲ್ಪ ನಮ್ಗೆ ಆದಷ್ಟು ಡಿಸೀಸ್ ಅವು ಬರಕತ್ತಿದ್ವು. ಆಮೇಲೆ ನಮ್ಗೂನು ಲೇಬರ್ ಕಾಸ್ಟ್ ಇದೆಲ್ಲ ಬರೋದ್ ಜಾಸ್ತಿ ಆಯ್ತ. ಹಂಗಾಗಿ ನಾವೇ ಮಾಡಿದ್ವಿ. ಸ್ವಲ್ಪ ಅಟ್ಟ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಹಂಗಾಗಿ ಸರ್ ಯಾರನ್ನ ಬಂದ್ರೆ ತೂಕದ ಲೆಕ್ಕ ಕೊಡ್ತೀರಾ ಅಥವಾ ಉಂಡಾಗುತ್ತಿ ಸರ್? ಸರ್ ಹಂಗೆ ಉಂಡಾಗುತ್ತಿನೂ ಕೊಡ್ತೀವಿ. ತೂಕದಾಗ ಬಂದ್ರೆ ತೂಕದಾಗ ಲೆಕ್ಕ ಕೊಡ್ತೀವಿ ಸರ್. 500 ರೂಪಾಯಿ kg ಹಂಗೆ. 500 ರೂಪಾಯಿ kg ಹಂಗೆ ಕೊಡ್ತೀರಾ? ತೂಕ ಲೈವ್ ತೂಕ ಸರ್. ಸರ್ ಇನ್ನು ಅಲ್ಲಿ ಕೆಡವಿಲ್ಲ ಏನಿಲ್ಲ ಆದ್ರೂ ಮರಿ ತೂಕದಂಗ್ ಕೊಟ್ರೆ ಲಾಸ್ ಆಗಲ್ವಾ? ಏನಿಲ್ಲ ಸರ್, ಅದೇನಿಲ್ಲ. ತೂಕ ಇರುತ್ತೆ, ಅದಕ್ಕೆ ರೇಟ್ ಇರುತ್ತೆ ಸರ್. ನಾಟಿ ಇರೋದ್ರಿಂದ ಆ ರೇಟ್ ಸರ್. ಸರ್ ಮತ್ತೆ ಇಲ್ಲಿ ಜಾತ್ರೆ ಆಗ್ಬೇಕಾರೆ ಜಾತ್ರೆ ಟೈಮ್ನಾಗೂ ಫಂಕ್ಷನ್ ಕುರಿ ಈಗ ಫಂಕ್ಷನ್ ಗಳಾರು ಬರ್ತಾ ಇದಾರೆ ಸರ್, ಕೇಳ್ತಾ ಇದಾರೆ ಮರಿಗಳು. ನನ್ನ ಹತ್ರ ಚಿಕ್ಕ ಮರಿಗಳು ಇದಾವೆ, ದೊಡ್ಡ ಅವು ಬೇಕಂದ್ರೆ ಅವನು ಕೊಡ್ತಾ ಇದ್ವಿ. ಅವನು ಕೊಡ್ತಾ ಇದ್ವಿ. ಅವೆಲ್ಲ 30-35 kg 40 kg ಬರೋವೆಲ್ಲ ಅವನು ಈಗ ಕೇಳ್ತಾ ಇದಾರೆ. ಈಗ ಹಬ್ಬ ಸ್ಟಾರ್ಟ್ ಅಲ್ಲ, ಕೊಡ್ಬೇಕು ಸರ್. ಹೋಸತಿ ಫೋನ್ ಮಾಡಿದಾಗ ಕೆಂಗುರಿ ತಂದು ಸಾಕ್ತೀನಿ, ನನಗೆ ಕರೆ ಕುರಿ ಬೇಡ ಅಂತಿದ್ರಿ. ಕರೆ ಕುರಿನೇ ನಮಗೆ ಕೆಂಗುರಿದು ಏನಾಗುತ್ತೆ ಅಂದ್ರೆ ಅಲ್ಲಿದ್ದ ಟ್ರಾನ್ಸ್ಪೋರ್ಟೇಶನ್, ಅಲ್ಲಿನೂ ಈಗ ಇತ್ತೀಚೆಗೆ ಎಲ್ಲ ಮರಿಗಳ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಎಲ್ಲಾ ಕಡೆಕ್ಕಿಂತ ಅಲ್ಲಿನೂ ಜಾಸ್ತಿನೇ. ನಾವೇ ಅಂದ್ಕೊಂತೀವಿ ಅಲ್ಲಿಗೆ ಕಡಿಮೆ ಸಿಗ್ತಾವ ಆಗಿ ಅಂತ. ಅಲ್ಲೆಲ್ಲ ಹೋಗಿ ತಿರ್ಗಾಡ್ಕೊಂಬಂದು ನಮ್ಮ ಮರಿ ನಮ್ಗೆ ಬೆಟರ್ ಅನಿಸ್ಬಿಟ್ಟು, ಹಂಗಾಗಿ ನಾವೇ ಮಾಡಿದ್ವಿ. ನಮ್ಮವೇ ಕುರಿಗಳನ್ನ ಇವನ್ನೇ ಯಾಕೆ ಸಾಕ್ಬಾರ್ದು ಅಂತ ನಮಗೆ ಇದಾದ್ಮೇಲೆ ನಾವು ಮರಿ ಗೊತ್ತಾಗ್ತದೆ ಸರ್. ಇನ್ನು ಯಾವ ಕಟಿಂಗ್ ಆಗಿಲ್ಲ ಅಲ್ಲ ಸರ್? ಇಲ್ಲ, ಕಟಿಂಗ್ ಈಗ ಆ ಕಡೆವೆಲ್ಲ ಕಟಿಂಗ್ ಮಾಡ್ಸಿದೀನಿ. ಆ ಕಡೆ ಮಾಡ್ಸಿದೀನಿ. ಅದ್ರಾಗ ಒಂದ್ 50 ಮರಿ ಕಟಿಂಗ್ ಮಾಡ್ಸಿದೀನಿ. ಇನ್ನು ಇವಾಗ ಮಾಡಿಸ್ಬೇಕ ಇವನ್ನ. ಅಂದ್ರೆ ಅವು 40 kg ಮೇಲಿರೋವೆಲ್ಲ ಮಾಡ್ಸಿದೆ ಸರ್. ಅವೆಲ್ಲ ಇವು ಮಾಡ್ಸಿಲ್ಲ ಸರ್? ಇಲ್ಲ, ಈಗ ಮಾಡಿಸ್ಬೇಕು. ಇನ್ನೊಂದು 4-5 ದಿನದ ಮಾಡಿಸ್. ಅವರೇಜ್ ಈಗ ನಿಮ್ಮ ಹತ್ರ ಬಂದ್ರೆ 40 kg ಮೇಲಿರೋ ಸಿಗ್ತಾವೆ? 38 ರಿಂದ 40 kg ಒಳಗಿರೋ ಸಿಗ್ತಾವೆ. ಸರ್ ಹೇಗ ಅನ್ನಿಸ್ತೈತೆ ಸರ್ ಕುರಿ ಸಾಕಾಣಿಕೆ? ಇಲ್ಲ, ಮಾಡ್ಬೋದು ಸರ್. ಅದೇ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು. ಈ ಡಿಸೀಸ್ಗಳು ಮತ್ತೆ ಈಗಿನ ರೇಟು ನಾವು ನೋಡ್ಕೊಂಡು ಮರಿಗಳು ನಾವೇ ಚಾಯ್ಸ್ ಮಾಡಿ ತರೋದು ಬೆಸ್ಟ್ ಅನ್ಸುತ್ತೆ. ಆದಷ್ಟು ಒಳ್ಳೆಯವ್ರನ್ನ ನಂಬಬೇಕು. ನಾನು ಈಗೆಲ್ಲ ಮುಂಚೆ ಮೇವ್ ಹಾಕಿ ಇದು ಕಡ್ಲೆಬಳ್ಳಿ, ರಾಗಿ ಕಡ್ಡಿ ಇದನ್ನ ಹಾಕಿ ಮೇಯಿಸ್ತಿದ್ವಿ. ನಮ್ಗೆ ನಾವ್ ಇರೋರು ಒಬ್ರು ನೋಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈಗೆಲ್ಲ ನಾವು TMR ಅಂತ ಬರ್ತಾ ಇದೆ ಆಂಧ್ರದಿಂದ. ಆ TMR ಟ್ರೂ ಮಿಲ್ ಅಂತ ಹೇಳ್ಬಿಟ್ಟದ್ರು. ಆ ಟ್ರೂ ಮಿಲ್ ತರಿಸಿ ನಾವು ಮೇಯಿಸ್ತಾ ಇದೀವಿ ಸರ್. ಅವೆಲ್ಲ ಮರಿಗಳು
2.5 ತಿಂಗಳಿಗೆ 3 ತಿಂಗಳ ಒಳಗೇನೆ ಮರಿ ಗ್ರೋತ್ ಆಗಿಬಿಡ್ತಾವ ಸರ್. ಸರ್ ಚೆನ್ನಾಗ್ ಮೇಯ್ತಾವ? ಒಳ್ಳೆ ಮೇವು ಸರ್ ಇದು. ಹಾ. ಇದ್ರಲ್ಲೆಲ್ಲ ಮೇವು ಕಾಳು ಎಲ್ಲ ಮಿಕ್ಸ್ ಇರೋದ್ರಿಂದ ಹಾ. ಒಳ್ಳೆ ಚೆನ್ನಾಗಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ 7 kg ವೆಯ್ಟ್ ಹೋಗ್ತಾ ಇದೆ ಸರ್ ಇವು ತಿಂದ್ಮೇಲಿಂದ. ಮರಿಗಳು ಒಳ್ಳೆ ಗ್ರೋತ್ ಬರ್ತಾ ಇದೆ. ನಾನು ಈ 3ನೇ ಬ್ಯಾಚ್ ಇದ್ ನನಗೆ TMR ಮಾಡಿ, ಹಂಗಾಗಿ ನಮಗೆ ಒಳ್ಳೇದು ಅನ್ಸಿದೆ ಸರ್. TMR ಸ್ಟಾರ್ಟಿಂಗ್ ಹಾಕಿದ್ರಲ್ಲ, ಅವಾಗ ನೆಗಡೆ ಆಗೋದು, ಗೊಣ್ಣೆ ಸುರೋದು ಆ ತರ ಎಲ್ಲ ಇಲ್ಲ, ಎಂತ ಕಾಯಿಲೆ ಇದ್ರೆ ಕಂಟ್ರೋಲ್ ಆಗುತ್ತೆ. ಫಸ್ಟ್ ಒಂದು ದಿನ ಮಾತ್ರ ಒಂದ್ ಸ್ವಲ್ಪ ಮೇವು ಅದು ಅಭ್ಯಾಸ ಇರೋದಿಲ್ಲ, ಒಂದ್ ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕು ನಾವನು. ಬಂದ್ ತಂದೇಟಿಗೆನೆ ಒಂದು ದಿನ ಅವನ್ನ ಮೇವು ನಿಲ್ಸ್ಬಿಟ್ರೆ ಅವ ಆಟೋಮೆಟಿಕಲಿ ಇದಕ್ಕೆ ಕಲ್ತ್ಕೊಂಡ್ಬಿಡ್ತಾವ. ಸರ್ ಒಂದ್ ಪ್ಯಾಕೆಟ್ ಎಷ್ಟು ಕೆಜಿ ಬರುತ್ತೆ ಸರ್? ಇದು ಪ್ಯಾಕೆಟ್ TMR ಬಂದು 25 kg ಬರುತ್ತೆ. ಅದು 525 ರೂಪಾಯಿ ಬೀಳುತ್ತೆ ಸರ್. ಅದು ಅಲ್ಲಿದ್ದ ಟ್ರಾನ್ಸ್ಪೋರ್ಟೇಶನ್ ಅದೆಲ್ಲ ಸೇರಿ ನಾನು 550ಕ್ಕೆ ಮಾರ್ತೀನಿ. ನೀವು 550 ರೂಪಾಯಿ ಮಾರ್ತೀರಾ? ನಿಮಗೆ ಇಲ್ಲಿ ಬಂದು ಗೋಡಂಬಿ ಬೀಳಷ್ಟೇ 525 ರೂಪಾಯಿ ಬೀಳುತ್ತೆ. ನಾವು 1 ರೂಪಾಯಿ ಇಟ್ಕೊಂಡು ಮಾರ್ತೀವಿ. ಸರ್ ಈಗ ಇಲ್ಲಿ ಯಾರನ್ನ ಸುತ್ತಮುತ್ತ 10 ಕುರಿ ಸಾಕ್ತಾರೋ 15 ಕುರಿ ಸಾಕ್ತಾರೋ? ಇಲ್ಲ, ಬರ್ತಾರೆ ತಗೊಂಡೋಗ್ತಾರೆ. ಮರಿಗಳಿಗೂ ಬರ್ತಾರೆ, ಮತ್ತೆ ಫುಡ್ಡಿಗೂ ಬರ್ತಾರೆ, ತಗೊಂಡೋಗ್ತಾರೆ ಸರ್. ಸರ್ ಎಷ್ಟು ದಿನ ಇಡ್ಬೋದು ಪ್ಯಾಕೆಟ್? ಇದು ಒಂದು 4 ತಿಂಗಳು ಸ್ಟೋರೇಜ್ ಅಂತ ಅದ್ರ ಮೇಲೆ ಇದೆ ಸರ್, ಮ್ಯಾನುಫ್ಯಾಕ್ಚರಿಂಗ್. ನಾವೆಲ್ಲ ಒಂದು 6 ತಿಂಗಳು ಇಟ್ಕೊಂಡ್ರು ಏನು ಆಗೋದಿಲ್ಲ, ಅದು ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಡ್ಯಾಮೇಜ್ ಆಗಂಗಿಲ್ಲ. ಇಲಿಗಳಾಗ್ಲಿ ಉರ್ತಿ ಆಗ್ಲಿ ಅವು ಬೇರೆ ಏನೇ ಪ್ರಾಣಿಗಳು ಕಡ್ದು ವೇಸ್ಟ್ ಆದ್ರೆ ಅಲ್ಲಿ ಒಂದ್ ಸ್ವಲ್ಪ ವೇಸ್ಟ್ ಆಗುತ್ತೆ. 1 kg ಅರ್ಧ kg ಅಷ್ಟು ಸರ್. 3 ಟೈಮ್ ಅದೇ ಕೊಡ್ತೀರಾ? ಇಲ್ಲ, 2 ಟೈಮ್. ಒಂದು kgಗೆ 50 ಗ್ರಾಮ್ ಅಂತ ಇದ್ರ ರೇಷಿಯೋ ಇರೋದು. ಈಗ 10 kg ಮರಿ ಐತಂದ್ರೆ ಅದು ತಿನ್ನೋದು ಬಂದು ಅರ್ಧ kg ತಿನ್ನುತ್ತೆ. ಈಗ ನಾವೆಲ್ಲ ಒಂದು 30 kg ಅವರೇಜ್ ಅದಾವ ಅಂದ್ರೆ ಮರಿ ಅಲ್ಲ, 40 kg ಅವರೇಜ್ ಅದಾವ, 2 kg ವರೆಗೂ ತಿಂತಾವೆ ಸರ್. 2 kg ವರೆಗೂ ತಿಂತಾವೆ. ಆಮೇಲೆ ಸರ್ ಮರಿ ಗಟ್ಟಿ ಆಗ್ತಾವ? ಗಟ್ಟಿ, ಒಳ್ಳೆ ಗಟ್ಟಿ ಫುಡ್, ಒಳ್ಳೆ ಫುಡ್, ನ್ಯಾಚುರಲ್ ಫುಡ್. ನ್ಯಾಚುರಲ್ ಫುಡ್ ಏನೇ ಸರ್, ಇದ್ರಾಗ ಯಾವುದೇ ಕೆಮಿಕಲ್ ಯೂಸ್ ಮಾಡೋದೇ ಇಲ್ಲ ಅವರು. ಈ ಎಲ್ಲ ಕಾಳು ಈ ಒಂದು 7-8 ತರದ್ದು ಗ್ರೈನ್ಸ್ ಎಲ್ಲ ಹಾಕ್ತಾರೆ, ಮತ್ತೆ ಮೇವು ಹಾಕಿ ಮಿಕ್ಸ್ ಮಾಡಿರ್ತಾರೆ. ಮಿನರಲ್ ಮಿಕ್ಸ್ಚರ್ ಎಲ್ಲದೂ ಇರುತ್ತೆ ಸರ್ ಇದ್ರಾಗ. ನಾವೇನ್ ಸಪರೇಟ್ ಆಗಿ ಏನು ಹಾಕೋದ್ ಬೇಕಾಗಲ್ಲ. ಸ್ವಲ್ಪ ಕೊಟ್ಕೊಂಡ್ರೆ ಒಂದ್ ಸ್ವಲ್ಪ ಮೆಕ್ಕೆಜೋಳ ಕೊಟ್ಕೋಬಹುದು ಲಾಸ್ಟಿಗೆ, ಮೆಲ್ಕ್ ಹಾಕ್ಲಿ ಎಂಬ ಉದ್ದೇಶಕ್ಕೆ ಅಷ್ಟೇನೆ. ಮರಿಗಳು ಒಳ್ಳೆ ಗ್ರೋತು ಬರ್ತವೆ, ಮತ್ತೆ ಅಷ್ಟೇ ಹೆಲ್ತಿ ಇರ್ತವೆ ಸರ್. ಸರ್ ಈಗ ಅಕಸ್ಮಾತ್ ಇದಕ್ಕೆ ಡಿವಾರ್ಮಿಂಗ್ ಮಾಡದಷ್ಟಿಗೆ ಕೊಡ್ತೀರಾ ಅಥವಾ ಅವತ್ತಿನ ದಿವಸ ಏನಾನ ಫುಡ್ ಕೊಡಲ್ವಾ? ಇಲ್ಲ, ಡಿವಾರ್ಮಿಂಗ್ ಮಾಡಿದ್ಮೇಲೆ ಒಂದು 2 hours ಬಿಟ್ಟು ಸಾಕು. ಆಮೇಲೆ ಮೇವು ಹಾಕಿದ್ರೆ ನಡೀತದೆ. ಒಂದ್ ದಿನದಲ್ಲಿ 2 ಟೈಮ್ ಕೊಡ್ಬೇಕು ಸರ್. 2 ಟೈಮ್ ಕೊಟ್ಬಿಟ್ರೆ ಸಾಕು. ಬೆಳಗ್ಗೆ 1 ಟೈಮ್, ಸಂಜೆ 1 ಟೈಮ್. ಅಂದ್ರೆ ಬೆಳಿಗ್ಗೆ 1 ಟೈಮ್, ಲಾಸ್ಟ್ ಫುಡ್ ಟೈಮ್ ನ ಕೊಡ್ತೀರಾ ಅಥವಾ ಮಧ್ಯಾಹ್ನನೇ ಕೊಟ್ರೆ ನಡೀತದೆ? ಇಲ್ಲ, ನಾವು ಬೆಳಗ್ಗೆ ಒಂದು 8 ಗಂಟೆಗೆ ಒಂದ್ಸರಿ ಕೊಟ್ರೆ, ಸಂಜೆ ಒಂದು 5 ಗಂಟೆ ಕೊಟ್ರೆ, ಮತ್ತೆ ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ಖಾಲಿ ಆಗಿರುತ್ತೆ. ಒಂದು 100 ಗ್ರಾಮ್ 50-100 ಗ್ರಾಮ್ ಅಷ್ಟು ಮೆಕ್ಕೆಜೋಳ ಹಾಕಿದ್ರೆ ಒಳ್ಳೆ ಗ್ರೋತ್ ಬರ್ತದೆ. ಅಂದ್ರೆ ಬೆಳಿಗ್ಗೆ ಫಸ್ಟ್ ಟೈಮ್ ಕೊಡ್ತೀರಾ? ಮಧ್ಯಾಹ್ನ 1 ಗಂಟೆ 2 ಗಂಟೆ ಏನು ಕೊಡಲ್ಲ? ಏನಿಲ್ಲ ಸರ್, ಅವೆಲ್ಲ ರೆಸ್ಟ್ ಮಾಡ್ಬೇಕು. ಅದು ತಿಂದಿರೋದು ಮೆಲ್ಕ್ ಹಾಕಿ ಮೀಟ್ ಜನರೇಷನ್ ಆಗಿ ನಾವು ಟೈಮ್ ಕೊಡ್ಲೇಬೇಕಲ್ಲ. ಹೌದೌದು. ಹಂಗಾಗಿ ಆ ಟೈಮ್ನ ನಾವು ಇದು ಮಾಡ್ತೀವಿ. ಸರ್ ಈಗ 1 ಪ್ಯಾಕೆಟ್ ಎಷ್ಟು kg ಬರುತ್ತೆ ಅಂದ್ರೆ ಸರ್? 25 kg ಬರುತ್ತೆ. ಈಗ ನಿಮ್ಮ ಹತ್ರ 100 ಕುರಿ ಇದಾವೆ ಸರ್? ಸರ್. ಈಗ ಏಜ್ ಕಮ್ಮಿ ಇರೋವು ಇದಾವೆ, ಏಜ್ ಜಾಸ್ತಿ ಇರೋವು ಇದಾವೆ. ಸಮವಾಗಿ ಕೊಡ್ತೀರಾ ಅಥವಾ ಏಜ್ ಜಾಸ್ತಿ ಇರೋ? ಅವನ್ನೆಲ್ಲ ನೋಡಿ ಕೊಡ್ತೀವಿ ನಾವು. ಈಗ 20 kg ಮರಿಗೆ ನಾವು 2 kg ಹಾಕೋದಿಲ್ಲ. ಅದೇನಿದ್ರು 1 kg ಅಷ್ಟೇ ತಿನ್ನುತ್ತೆ. ಹಂಗಾಗಿ ನಾವು 2 kg ಹಾಕಿದ್ರೆ ವೇಸ್ಟ್ ಆಗುತ್ತೆ. ಅದು ವೇಸ್ಟ್ ಅನ್ನು ಆಗೋದಿಲ್ಲ, ಬಟ್ ಸುಮ್ಮನೆ ಬಿಟ್ಕೊಳ್ತವೆ. ಹಂಗಾಗಿ ನಾವು ಫ್ರೆಶ್ ಆಗಿ ಇರ್ಲಿ ಅಂತ ಹೇಳಿ ಅವು ಮರಿಗೆ ತಕ್ಕಂತಾನೆ ಹಾಕ್ತಿವಿ. ಸರಿ, ಮರಿ ಸಮೇತನು ನಾವೆಲ್ಲ ಡಿವೈಡ್ ಮಾಡಿದೀವಿ. ಈಗ ದೊಡ್ಡ ಮರಿ ಒಂದ್ ಕಡೆಗೆ, ಚಿಕ್ಕ ಮರಿ ಒಂದ್ ಕಡೆ ಇಡೋದ್ರಿಂದ ನಮ್ಗೆ ಹಾಕಕ್ಕೂ ಈಸಿ ಆಗುತ್ತೆ. ಸರ್ ಈಗ ಕುರಿಗಳು ಹುಲ್ಲು ಬೆಳಿಗ್ಗೆ ಹಾಕಿದ್ನ ಮಧ್ಯಾಹ್ನ ತಿನ್ನಲ್ಲ ಅಂತಾರೆ ಒಂದ್ಸತಿ. ಹಂಗೆ ನಿಮ್ ಫುಡ್ ಏನಾನ ಒಂದ್ಸತಿ? ಸರ್, ಇದ್ರಲ್ಲಿ ಏನೂ ಬಿಡೋದಿಲ್ಲ. ಈಗ ಹಾಕಿದೀವಾ, ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಈ ಪುಡಿ ಸಮೇತನು ಇರೋದಿಲ್ಲ ಸರ್. ಇರಲ್ಲ, ಎಲ್ಲ ತಿಂದು ನೆಕ್ಕೆ ಕೈ ಬಿಟ್ಟಿರ್ತವೆ ಸರ್. ಅಷ್ಟು ಚೆನ್ನಾಗಿ ತಿಂತವೆ. ಅದೇ ಟಬ್ ಖಾಲಿ ಮಾಡಿರ್ತಾವೆ, ಎಲ್ಲ ಟಬ್ ಖಾಲಿ ಮಾಡಿರ್ತವೆ. ನಾವು ಕೊಡಿವಿ ಮತ್ತೆ ಹಾಕ್ಬೇಕಷ್ಟೇ. ನೀವು ಕೊಡಿವಿ ಮತ್ತೆ ಹಾಕ್ಬೇಕು. ಅಷ್ಟು ಚೆನ್ನಾಗಿ ತಿಂದ ಹಾಕಿರ್ತವೆ ಸರ್. ಸರ್ ಅವು ತೋರಿಸ್ತೀರಾ? 40 kg ಬರೋ ಕುರಿ ಸೇಲಿಗೆಲ್ಲ ಇರೋವು kg ಬರ್ತಿದೆ ಸರ್. ಇವೆಲ್ಲ 30-32 ಸರ್? ಅವು 28 kg ಬರ್ತಿದೆ ಸರ್. ಸ್ಟಾರ್ಟಿಂಗ್ ಇರೋ ಇವೆಲ್ಲ 28 kg ಸರ್. 28 kg ಬರ್ತವೆ. ಇಲ್ಲಿ ಇವೆಲ್ಲ 30 kg ಬರ್ತಾ ಇದಾವೆ ಸರ್. ಇವೆಲ್ಲ 35 kg ಬರ್ತಿದಾವೆ. ಇವೆಲ್ಲ 35 kg ಬರ್ತವೆ. ಇವೆಲ್ಲ 35 kg ಬರ್ತಿದಾವೆ. ಈ ಕಡೆ ಇದ್ದೆಲ್ಲ ಇವು 40 kg ಅವರೇಜ್ ಬರ್ತಿದಾವೆ. 38ರಿಂದ 40 kg ಬರ್ತವೆ ಸರ್ ಇಲ್ಲಿದ್ದ. ಇವೆಲ್ಲ 40 kg, 38ರಿಂದ 40 kg ಬರ್ತವೆ. ನಾವ್ ಒಂದ್ ತಿಂಗಳಿಗೆ ಒಂದ್ಸಲ ಎಲ್ಲ ತೂಕ ಹಾಕ್ತಿವಿ ಸರ್. ತಿಂಗಳಿಗೆ 1 ಟೈಮ್ ತೂಕ ಅವರೇಜ್ ಮರಿಗಳನ್ನ ತಗೊಂಡು ತೂಕ ಹಾಕ್ತಿವಿ. ತೂಕ ಹಾಕ್ತೀರಾ? ಒಂದು 6ರಿಂದ 7 kg ಗ್ರೋತ್ ಆಗಿರುತ್ತೆ.
6 ರಿಂದ 7 ಕೆಜಿ 7 ಕೆಜಿ ಬರುತ್ತೆ ಸರ್ ಈ ಫುಡ್ ನಿಂದ. ಈ ಫುಡ್ ನಿಂದ ನಮಗೆ ಲೇಬರ್ ಕಡಿಮೆ ಸರ್, ಇದ್ರಾಗ ಏನೂ ಕೆಲಸ ಇರೋದಿಲ್ಲ. ಈ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ಇನ್ನೂ ನಮ್ಗೆ ಬಹಳ ಅನುಕೂಲ ಆಯ್ತು. ಮೇವ್ ಕೆಳಗಡೆ ಎಲ್ಲ ಪಿಚ್ಕೆ ಬೀಳುತ್ತೆ, ಅದ್ರದ್ದು ಏನು ನಮಗೆ ತೊಂದರೆ ಇರೋದಿಲ್ಲ. ಮತ್ತೆ ಇವನು ಅಷ್ಟೇನೆ ಗಲೀಜ್ ಮಾಡ್ಕೊಳೋದಿಲ್ಲ. ಮೇನ್ ಆಗಿ ಡಿಸೀಸ್ ಕಡಿಮೆ ನಮ್ಗೆ. ಈಗ ತಂದಾಗಿದ್ದ ನಮ್ಮ ಮರಿಗೆ ನಾನು ಇದುವರೆಗೂ ಡಾಕ್ಟರ್ಗೆಲ್ಲ ನಾನು ಯಾವಕ್ಕೂ ಒಂದು ಇಂಜೆಕ್ಷನ್ ಮಾಡಿಲ್ಲ. 25 ದಿನ ಆಯ್ತು ಮರಿ ಬಂದು. 25 ದಿವಸ ಆಯ್ತು, ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗಿದೆ ಸರ್ ಬಂದು. ಇವತ್ತು ನಾನು ಯಾವಕ್ಕೂ ಒಂದು ಇಂಜೆಕ್ಷನ್ ಮಾಡಿಲ್ಲ. ಅಷ್ಟು ಚೆನ್ನಾಗಿ ಇದಾಗ್ತದೆ. ಆಮೇಲೆ ಕಾಯಿಲೆ ಇದ್ದವನು ಸ್ವಲ್ಪ ಕಡೆಗೆ ಬಿಟ್ಕೊಂಡು ಅವನ್ನ ಸ್ವಲ್ಪ ರೆಡಿ ಮಾಡ್ಕೊಂತೀವಿ. ಇನ್ನಿದ್ದವೆಲ್ಲ ಇದ್ರ ಮೇಲೆ ಬಂದ ಯಾವ್ದೇ ತೊಂದರೆ ಇರೋದಿಲ್ಲ. ಸರ್ ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು ಸರ್? ಇದು 100 ಕುರಿ ಸಾಕಾಣಿಕೆ ಮಾಡ್ಕೊಂಡಿರಲ್ಲ ಸರ್? ಇದು ಶೆಡ್ ನಮ್ದು ಮುಂಚೆನೆ ಇತ್ತು, ನೋಡಿದ್ರಲ್ಲ ಸರ್? ನೋಡಿದ್ದೆ ಸರ್, ಇದು ಕೋಳಿ ಶೆಡ್ ಮೊದ್ಲೇ ಇತ್ತಲ್ಲ. ಇದನ್ನ ಇಷ್ಟೇನೆ ಈ ಕುರಿ ಈಗ ಏನ್ ಮೇಯ್ತಿದಾವ ಇದು 90/4 ಇದೆ ಅಗಲ, 4 ಐತೆ, ಉದ್ದ 90 ಅಡಿ ಉದ್ದ ಇದೆ. ಇದು ನಮಗೆ 1,10,000 ಏನೋ ಬಿದ್ದಿತ್ತು. ಅದು ನಾವು ರೆಡಿ ಮಾಡ್ಕೊಂಡಿರೋದ್ರಿಂದ, ಸ್ವಂತ ನೀವೇ ಮಾಡ್ಕೊಂಡಿರೋದ್ರಿಂದ ಇನ್ನೊಂದು 10-15 ಸಾವಿರ ರೂಪಾಯಿ ಖರ್ಚು ಬರ್ಬೋದೆ. 1,25,000 ಇದ್ರೆ ಇಂಥದ್ದೊಂದು ರೆಡಿ ಮಾಡ್ಕೋಬಹುದು ಸರ್. ಆಮೇಲೆ ಸರ್ ಪ್ಲಾನ್ ಎಲ್ಲ ಹೆಂಗ್ ತಗೊಂಡ್ರಿ ಸರ್ ಪ್ಲಾಸ್ಟಿಕ್ ಮ್ಯಾಟ್ ಹಾಕಕ್ಕೆ? ಮೆಜರ್ಮೆಂಟ್ ಅದೇ 4 ಅಡಿ 4 ಇವು 2x2 ನಾವು 2 ಬೀಳ್ತವೆ. ಅವೆಲ್ಲ ಮುಂಚೆನೆ ನಾವು ಪ್ಲಾನಿಂಗ್ ಮಾಡ್ಕೊಂಡು ಎಷ್ಟು ಬೀಳುತ್ತೆ, ಜಾಸ್ತಿ ಅಗಲ ಮಾಡ್ಕೊಳೋದ್ರಿಂದ ಏನ್ ತೊಂದರೆ ಆಗುತ್ತೆ, ಇದೆಲ್ಲ ನಮ್ಗೆ ಅನುಭವ ಇತ್ತು. ಈಗ ಜಾಸ್ತಿ ಅಗಲ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದ್ರೆ ಮರಿಗಳು ಕಿತ್ತಾಟ ಮಾಡೋದು ಜಾಸ್ತಿ ಆಗುತ್ತೆ. ಈಗ ಇವು ಅಗಲ ಕಡಿಮೆ ಇರೋದ್ರಿಂದ ಯಾವ ಕಿತ್ತಾಟ ಆಡಲ್ಲ, ಮೇವ್ ತಿಂತವೆ, ಬಂದ್ ಮನಗ್ತವೆ. ಅಷ್ಟಕ್ಕೆ ಮಾತ್ರ ನಾವು ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಸರ್ ಈಗ ಇದು ಒಂದು ಬೋನ್ ಎಷ್ಟು ಬರುತ್ತೆ ಸರ್ ಅಗಲ? ಇದು 10 ಅಡಿ ಉದ್ದ ಇದೆ ಸರ್. ಒಂದು ಮರಿ ಈಗ ಇಲ್ಲಿದ್ದ ಇಲ್ಲಿಗೆ ಒಂದು ಆನಿಗೆ 10 ಅಡಿ ಮಾಡಿದೀವಿ. ಅದ್ರಲ್ಲಿ 10 ಮರಿ ಕುತ್ಕೊಂತ ಸರ್. ಒಂದ್ರಲ್ಲಿ 10 ಮರಿ ಕುತ್ಕೊಂಡ. ಇದು 90 ಅಡಿ ಇರೋದ್ರಿಂದ ಸರ್ 10 ಮರಿ ಕುತ್ಕೊಳ್ಳೋದ್ರಿಂದ ಜಗಳ ಆಡಲ್ವಾ? ಇಲ್ಲ ಸರ್, ಜಗಳ ಆಡಕ್ಕೂ ಅವಕ್ ಇದಿಲ್ಲ. ಮತ್ತೆ ಅವು ಫ್ರೀಯಾಗೂ ಇರ್ತವೆ, ಫ್ರೀಯಾಗಿ ಮಲಗ್ತವೆ. ಅವಕ್ ಯಾವ್ದೇ ತರದ್ದು ಒಂದ್ ಸ್ವಲ್ಪನೂ ಅವಕ್ ನೋವು ಅನ್ಸೋದಿಲ್ಲ ಸರ್. ನಮ್ಮ ಅನುಭವದಲ್ಲಿ, ನಿಮ್ಮ ಅನುಭವದಲ್ಲಿ ಸರ್. ಸರ್ ಎಲ್ಲ ಏನ್ ರೇಟ್ ಬಿದ್ದು ಸರ್ ಈ ಫುಡ್ ನ ಟಬ್? ಇದು ಈ ಟಬ್ಗಳು ಬಂದು ಫೈಬರ್ ಟಬ್ ಕೇರಳದಿಂದ ತರಿಸಿದ್ದೆ. 950 ರೂಪಾಯಿ ಬೀಳ್ತದೆ ಒಂದ್ ಪೀಸ್. ಅಲ್ಲಿದ್ದ ಟ್ರಾನ್ಸ್ಪೋರ್ಟೇಶನ್ 50 ರೂಪಾಯಿ, ಒಟ್ಟು 1,000 ರೂಪಾಯಿ ಬೀಳುತ್ತೆ. 1,000 ರೂಪಾಯಿ ಬೀಳುತ್ತೆ. ಅವು 2x2 ನಾವೆಲ್ಲ 70 mm ಸರ್. ಅದು 2 ಅಡಿ 70 mm ಬರುತ್ತೆ ಅದು ಥಿಕ್ನೆಸ್. ಅದು ನಮಗೆ 440 ರೂಪಾಯಿ ಬಿದ್ದಿದ್ದು ಸರ್. 440 ರೂಪಾಯಿ ಒಂದ್ ಪೀಸ್ ಬಿದ್ದಿದ್ದು ಸರ್. ಟಬ್ ಎಲ್ಲ ವಾಶ್ ಮಾಡ್ತಿರ್ತೀರಾ? ಆಗಿಂದ ಎಲ್ಲ ವಾಶ್ ಮಾಡ್ಕೋಬೇಕು. ಇವೆಲ್ಲ ಹೈಜೆನಿಕ್ ಇರ್ಬೇಕು ಸರ್, ಹಂಗಾಗಿ ಇವೆಲ್ಲ ವಾಶ್ ಮಾಡ್ಕೊಂತೀವಿ. ಒಂದ್ ಟಬ್ ಅಲ್ಲಿ ಎಷ್ಟು ಮರಿ ಮೇಯ್ತವೆ ಸರ್? ಈಗ ಒಂದ್ ಟಬ್ ಅಲ್ಲ, ನನಗೆ 10x10 ಮಾಡ್ಕೊಂತೀವಿ ಸರ್. ಈಗ ಒಂದು 10x10 ಗೆ 2.5 ಟಬ್ ಬೀಳ್ತವೆ. ಹಂಗ ಅದ್ರಲ್ಲಿ ಇಷ್ಟು ಫುಡ್ ಅಂತ. ಈಗ 10 ಮರಿ ಅಂದ್ರೆ ನಾನು 20 kg ಹಾಕಿಬಿಟ್ರೆ, ಫಸ್ಟ್ ಗೆ ಬೆಳಗ್ಗೆ 10 kg, ಸಾಯಂಕಾಲ 10 kg ಹಾಕಿದ್ರೆ ಅವು ಆರಾಮ ತಿಂದು ಮನೆ ಬಿಡ್ತಾವೆ. ಈ ಮರಿಗಳು 40 kg ಮರಿಗಳು ಸರ್. ಇದೇನಾ TMR? ಇದೆ TMR ಅಂದ್ರೆ. ಟೋಟಲ್ ಎಷ್ಟು ಪ್ಯಾಕೆಟ್ ಇದಾವೆ ಸರ್? ಸರ್ ನನಗೆ ಒಂದು ಇದು ಕಡಿಮೆ ಸಿಗೋದಿಲ್ಲ ಸರ್. ಅವ್ರು 1 ಟನ್, ಅರ್ಧ ಟನ್ ಹಿಂಗೆಲ್ಲ ತರ ಕೊಡೋದಿಲ್ಲ. 50 ಬ್ಯಾಗ್ 100 ಬ್ಯಾಗ್ ಸಿಗೋದಿಲ್ಲ. ಇದೇನಿದ್ರು ಟೋಟಲ್ ಒಂದು ಗಾಡಿಗೆ 480 ಬ್ಯಾಗ್ ಬರುತ್ತೆ ಸರ್. ಒಂದು ಗಾಡಿಗೆ 480 ಬ್ಯಾಗ್? 480 ಬ್ಯಾಗ್ ಆರ್ಡರ್ ಹಾಕಿದ್ರೆ ಮಾತ್ರ ಸಿಗುತ್ತೆ. ಇಲ್ಲ ಇಲ್ಲಿ ಕಡಿಮೆ ಅಂದ್ರೆ ಸಿಗೋದಿಲ್ಲ ಸರ್. ಕಡಿಮೆ ಅಂದ್ರೆ ಕಳ್ಸೋದಿಲ್ಲ, ಯಾಕಂದ್ರೆ ಆಂಧ್ರ ಅಲ್ಲ. ಆಂಧ್ರದಿಂದ ಇಲ್ಲಿದ್ದ 450 ಕಿಲೋಮೀಟರ್, ಒಟ್ಟು ಅಪ್ ಅಂಡ್ ಡೌನ್ 900 ಚಿಲ್ಲರೆ ಕಿಲೋಮೀಟರ್ ಬೀಳುತ್ತೆ ಸರ್ ಅವ್ರಿಗೆ. ಸರ್ TMR ಅನ್ನೋದು ಇದೊಂದೇ ಕಂಪ್ನಿನ? ಇದ್ರಾಗ ಇನ್ನ TMR ಅಂತ ಬೇರೆ ಕಂಪ್ನಿ ಏನೋ ಕರ್ನಾಟಕದಾಗ ಇನ್ನೊಂದು ಯಾವ್ದೋ ಮಾಡಿದಾರ ಅಂತ ಹೇಳ್ತಿದ್ರು. ನಾನು ಅದ್ರ ಬಗ್ಗೆ ಅಷ್ಟೊಂದು ಇದು ನೋಡಿಲ್ಲ. ಇದು ನಂಬರ್ 1 ಸರ್ ನಮ್ಮ ಇಂಡಿಯಾದಾಗ. ಯಾಕಂದ್ರೆ ನೀವು ಯೂಸ್ ಮಾಡ್ತಿದ್ದೀರಾ? ಇದು ಮಾಡ್ತಾ ಇದ್ವಿ. ಇದು ಟ್ರೂ ಮಿಲ್ ಒಳ್ಳೆ ಕಂಪ್ನಿಯಿಂದ. ಸರ್ ಯಾರನ್ನ ನಿಮ್ಮ ಹತ್ರ ಹಸು ಗಿಸುಗೆಲ್ಲ ತಗೊಂಡೋಗ್ತಾರ? ಹಸಿಗೂ ತಗೊಂಡೋಗ್ತಾರೆ, ಮತ್ತೆ ಈ ಕುರಿಗೂ ಜಾಸ್ತಿ ನಾ ಕುರಿಗೆ ಸಜೆಸ್ಟ್ ಮಾಡೋದು. ಹಸಿನರಿಗೆ ಸ್ವಲ್ಪ ಅವ್ರಿಗೆ ಕಡೆ ಹಾಲಿಂದು ಅದಕ್ಕೂ ವರ್ಕೌಟ್ ಆಗುತ್ತಿಲ್ಲ, ನನಗೆ ಗೊತ್ತಿಲ್ಲ. ನಮಗೆ ನಾವು ಜಾಸ್ತಿ ಸೇಲಿಂಗ್ ಎಲ್ಲ ಕುರಿಗಳಿಗೆ ಕೊಡ್ತಾ ಇದ್ವಿ. ಅಂದ್ರೆ ಇವ್ರು ಕೊಟ್ಟಿದಾರಲ್ಲ ಸರ್? ಕುದುರೆ ಅದಕ್ಕೆಲ್ಲದಕ್ಕೂ ಹಾಕ್ತಾರೆ ಸರ್ ಅವರು. ಈಗ ಒಂದ್ ಪ್ಯಾಕೆಟ್ ಎಷ್ಟು ಕೆಜಿ ಬರುತ್ತೆ ಅಂದ್ರೆ? ಇದು 25 kg ಪ್ಯಾಕೆಟ್. ಒಂದ್ ಪ್ಯಾಕೆಟ್ 25 kg. 25 kg ಸರ್. ಇದು ಪ್ಲಾಸ್ಟಿಕ್ ಅಲ್ಲೇ ಇದು ಟೆಟ್ರಾ ಪ್ಯಾಕೆಟ್ ಸರ್. ಇದು ಟೆಟ್ರಾ ಪ್ಯಾಕ್ ರೆಡಿ ಮಾಡ್ತಾರೆ ಸರ್. ಅದು ಈಜಿಗಿದ್ರು ಏನು ಆಗೋದಿಲ್ಲ. ಬಟ್ ಏನಂದ್ರೆ ಅಲ್ಲಿ ಹಾಕಿ ಇದ್ ಮಾಡಿದ್ರೆ ಇಲಿಗಳು ಡ್ಯಾಮೇಜ್ ಆಗಿರತ್ತಾಗ ಅಲ್ಲಿ ಸ್ವಲ್ಪ ವೇಸ್ಟ್ ಆಗುತ್ತೆ, ಬೂಸ್ಟ್ ಬಂದಂಗ ಅಷ್ಟೇ. ಅದನ್ನು ಅಷ್ಟು ಇಡೀ ಚೀಲನೆ ಬರೋದಿಲ್ಲ, ಅಲ್ಲೆಲ್ಲ ಒಂದು 50 ಗ್ರಾಮ್ ಅಷ್ಟು ಬರ್ಬೋದು ಅಷ್ಟೇ ಸರ್. ಮತ್ತೆ ಇದ್ರ ಜೊತೆಗಿನ್ನ ನಿಮ್ ಕುರಿಗಳಿಗೆ ಏನೇನ್ ಮಾಡ್ಕೊಂಡಿದ್ದೀರಿ ಸರ್?
ಅದೊಂದೇ ಮೆಕ್ಕೆಜೋಳ ಹೇಳಿದ್ನಲ್ಲ. ಇದನ್ನು ಇರುತ್ತೆ ಸರ್ ನಿಮ್ ತಗೆ? ಇದನ್ನು ಹಾಕ್ತಿವಿ ಸರ್. ಇದು ಮೆಕ್ಕೆಜೋಳನು 50 ಗ್ರಾಮ್ ಅಷ್ಟು ಅಲ್ಲ, ಇದು 200 ಗ್ರಾಮ್ ಅಷ್ಟು ಹಾಕ್ತಿವಿ ಸರ್. ಸರ್ ಇದು ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಂಗಿಲ್ಲ. ಮಿಕ್ಸ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅವು ರಿಟರ್ನ್ ಮಾಡ್ಕೋಬೇಕಾದ್ರೆ ಈ ಫುಡ್ನು ಬಂದು ಅದು ಎಲ್ಲ ಇದು ಮಾಡ್ಕೊಂತ ವೇಸ್ಟ್ ಮಾಡ್ತಾವ. ಇದನ್ನೇ ಸಪರೇಟ್ ಸಂಜೆ ಟೈಮ್ ಹಾಕೋದ್ರಿಂದ ಏನಾಗುತ್ತೆ ನೈಟ್ ಇವು ಮೆಲ್ಕ್ ಹಾಕೊಂಡು ಮನಿಕೊಂಬಕ್ಕೆ ಬಹಳ ಅನುಕೂಲ ಆಗುತ್ತೆ ಸರ್. ನುಚ್ಚು ಓಡಿಸಿಲ್ಲ, ಹಿಂಗೆ ಡೈರೆಕ್ಟ್? ಇಲ್ಲ, ಇವು ಡೈರೆಕ್ಟ್ ಹಾಕೋದ್ರಿಂದ ಮಿಲ್ಕ್ ಚೆನ್ನಾಗ್ ಆಗ್ತವೆ. ಅವಕ್ಕೂ ಒಂಥರ ಸ್ವಲ್ಪ ಹೊಟ್ಟೆ ತುಂಬ್ದಂಗ ಆಗುತ್ತೆ. ಅದಕ್ಕೆ ತುಂಬಿರುತ್ತೆ, ಮತ್ತೆ ಇದಕ್ಕೂ ಒಂದ್ ಸ್ವಲ್ಪ ತಿಂದ್ರೆ ಒಳ್ಳೇದ ಅನ್ಸುತ್ತೆ ಸರ್. ಸ್ಟಾರ್ಟಿಂಗ್ ಮರಿ ತಂದ್ರಲ್ಲ, ಅವಕ್ಕೂ ಹಿಂಗೆ ನುಚ್ಚೋಡಿಸ್ಲಿಲ್ಲ? ಇಲ್ಲ, ನಾವು ಡೈರೆಕ್ಟ್ ಮರಿದಿಗೆ ಕಡಿಮೆ ಮಾಡ್ತೀವಿ. ಫಸ್ಟ್ 50 ಗ್ರಾಮ್ ಇಂದ ಸ್ಟಾರ್ಟ್ ಮಾಡಿದೀನಿ. ಆಮೇಲೆ 100 ಗ್ರಾಮ್, 150 ಗ್ರಾಮ್, 200 ಗ್ರಾಮ್ ಲಾಸ್ಟ್ ಮಾಡ್ತೀವಿ. ಆಮೇಲೆ ಸರ್ ಹುಲ್ಲು ತಗೊಂಡಿದ್ದ ಸರ್? ಇದು ನೀವು ಬೆಳ್ಕೊಂಡಿದ್ದ ಸರ್? ಇದು ನಮ್ಮ ಹಸಿಗೆ ಸರ್. ಇದು ಹಸಿಗೆ ನಂದು ಹಸುಗಳಿದಾವೆ, ಅದಕ್ಕೆ ಯೂಸ್ ಮಾಡಕ್ಕೆ ಇದೆ ಸರ್. ಇದು ಸರ್ ಮನೆ ಪಕ್ಕ ಒಂದ್ 30-40 ಜಾಗ ಐತಂದ್ರೆ ಹೊರಗಡೆ ಒಂದ್ 2 ಪೆಂಡೆ 3 ಪೆಂಡೆ ಬೇಡ, ಒಂದ್ 10,000 ರೂಪಾಯಿ ಹುಲ್ ತಂದ್ಕೊಂಡು TMR ಹಾಕೊಂಡ್ ಸಾಕೋಬಹುದು ಸರ್. ಮಾಡಿದ್ಮೇಲೆ TMR ನಾಗೆ ಮಾಡಿದ್ರು ಬೆಸ್ಟ್ ಅನ್ಸುತ್ತೆ. ಲೇಬರ್ ಇಲ್ಲ ಅಂದ್ರೆ ಯಾರು ಇಲ್ಲ ಮನೆಯಾಗೆ, ನಾವ್ ಯಾರನ್ನ ಇಟ್ಕೊಂಬಲ್ಲ, ನಾವೇ ಮನೆಯಾಗ್ಲಾರೆ ಆರಾಮ ಮಾಡ್ಕೊಂತೀವಿ ಅಂದ್ರೆ TMR ಬೆಸ್ಟ್ ಆಗುತ್ತೆ. ಸ್ವಲ್ಪ ನಾವು ಸ್ಟ್ರೆಸ್ ತಗೊಂಡು ಮಾಡ್ತೀವಿ, ಹುಲ್ ಹಾಕಿ TMR ಇದ್ರೆ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅದ್ರಲ್ಲೂ ಬರುತ್ತೆ, ಇದನ್ನು ಚೆನ್ನಾಗೇ ಬರುತ್ತೆ. ಒಳ್ಳೆ ಕಾಳಿರೋಂಥದ್ದು ಇದಾಗ್ಬೇಕು, ಮೆಕ್ಕೆಜೋಳ ಅಂತದೆಲ್ಲ ಫುಡ್ ಹಾಕ್ಬೇಕು. ಇದು ಸೈಲೇಜ್ ಇಂದ ಏನು ಅಷ್ಟೊಂದು ವರ್ಕೌಟ್ ಆಗಲ್ಲ ಸರ್. ಒಂದ್ 20 ಮರಿಗೆ TMR ಹಾಕೊಂಡು ಮನೆ ಪಕ್ಕ ಅವರೆಲ್ಲ ಇದ್ದರೆ, ಜಾಗ ಕಡಿಮೆ ಇದ್ದು ಟೌನ್ ಗಳಾಗೇನೆ ಮಾಡ್ಕೋಬಹುದು ಸರ್, ಏನ್ ತೊಂದ್ರೆ ಇಲ್ಲ. ಇದು ಒಳ್ಳೇದ್ ಮಾಡಿದಾನೆ ಇದೊಂದು ರೈತರಿಗೆ ಸರ್. ಈಗ ಇನ್ನ ಮುಂದೆ ಈಗ 100 ಕುರಿ ಸಾಕಿರಾ, ಇನ್ನ ಮುಂದೆ ಏನ್ ಬಂದಾಗ ಒಂದು 40 ಕುರಿನ 50 ಕುರಿ ಮಾಡಿದ್ವಿ ಸರ್. ಅವಾಗ ಚೆನ್ನಾಗೇ ಓಡ್ತು. ನಿಮ್ದು ಇದನ್ನೆಲ್ಲ ನೋಡ್ತಿರ್ತೀವಿ ನಾವೇನು, ಬಹಳ ಖುಷಿ ಆಗುತ್ತೆ. ಹಿಂಗೆಲ್ಲ ಗುರ್ತಿಸಿ ರೈತರನ್ನ ಬೆಳವಣಿಗೆ ಇನ್ನೂ ಮಾಡಕ್ಕೆ ನೀವು ಎಲ್ಲ ಮಾಡ್ತೀರಾ ಸಹಕಾರ, ಇದು ಬಹಳ ನಮ್ಗೆ ಸಂತೋಷದ ವಿಚಾರ. ಹಂಗಾಗಿ ಈ ಸರಿ ಅಷ್ಟ್ ಮಾಡಿದೀವಿ. ಇನ್ನೂ ನಮ್ಗೆ ದೇವ್ರ ಶಕ್ತಿ ಕೊಟ್ರೆ ಇನ್ನು ಮುಂದೆ ಮಾಡೋಣ ಅಂತ ಅನ್ಕೊಂಡಿದೀನಿ ಸರ್. ಈಗ ಸದ್ಯಕ್ಕೆ ನೀವು ಮರಿ ಮಾಡಿದೀನಿ ಸರ್. ಸರ್ ಹಂಗೆ ಒಂದ್ ಸ್ವಲ್ಪ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿರಿ ಸರ್. ಸರ್ ನಾನು ಶ್ರೀನಿವಾಸ್ ಅಂತ ಹೇಳಿ 9742521866. ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು? ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು ಸರ್. ಬಂದು ನೋಡ್ಕೊಂಡು ಹೋಗ್ಬೋದು. ನಿಮ್ಗೆ ಆಸಕ್ತಿ ಇದ್ದವರಿಗೆ ನಾನು ಮಾಹಿತಿನೂ ಕೊಡ್ತೀನಿ, ಕೇಳ್ಬೋದು. ಆದ್ರೆ ಫೋನ್ ಆಗ್ಬೇಡ ಸರ್, ಬರ್ಲಿ ಡೈರೆಕ್ಟ್. ಕೆಲಸದ ಒತ್ತಡದಲ್ಲಿ ನೀವು ಯಾವಾಗಂದ್ರೆ ಮಾಡಿದ್ರು ಆಗೋದಿಲ್ಲ. ಸಂಜೆ ಟೈಮ್ನಾಗ ಯಾವಾಗ ಮಾಡಿದ್ರು ಫ್ರೀ ಇದ್ದಾಗ ನಾನು ರಿಸೀವ್ ಮಾಡಿ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್.